ಎಚ್.ವಿ. ರಾಜೀವ್ ಸ್ನೇಹ ಬಳಗ ಮೈಸೂರು ಕುವೆಂಪು ನಗರ 47ನೇ ವಾರ್ಡ್ನ ದೈವಜ್ಞ ಭವನದಲ್ಲಿ ಆರ್. ಕುಮಾರ್ ಹುಡ್ಕೋರವರ ನೇತೃತ್ವದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ 100 ಹಿರಿಯ ನಾಗರಿಕರಿಗೆ ಪಾದಪೂಜೆ ಮಾಡುವ ಮೂಲಕ ಉದ್ಘಾಟನೆ. ಕಾರ್ಯಕ್ರಮದಲ್ಲಿ ಎಚ್.ವಿ. ರಾಜೀವ್ ಮಾಜಿ ಮೂಡ ಅಧ್ಯಕ್ಷರು, ಕೆಪಿಸಿಸಿ ಸದಸ್ಯರು ಯು.ಎಸ್. ಶೇಖರ್, ಖ್ಯಾತ ಉದ್ಯಮಿಗಳು ಎಚ್.ಕೆ. ರಾಮು, ಮಾಜಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ ನೌಕರರ ಸಂಘ ಮೋಹನ್ ಕುಮಾರ್ ಗೌಡ, ಕರ್ನಾಟಕ ಕಾವಲುಪಡೆ ರಾಜ್ಯಾಧ್ಯಕ್ಷರು ಕೆ. ದೀಪಕ್, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀಕಂಠ ಕುಮಾರ್, ಸಮಾಜ ಸೇವಕರು ಹಾಗೂ ಅಂಕಣಕಾರರು, ವಿಕಾಸ್ ಶಾಸ್ತ್ರಿ, ಸಾಮಾಜಿಕ ಹೋರಾಟಗಾರರು ಹಾಗೂ ಕುವೆಂಪು ನಗರದ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು. ಇವತ್ತು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪ್ರಯುಕ್ತ ನನ್ನೆಲ್ಲ ತಂದೆ ತಾಯಂದಿರಿಗೆ, ಹಿರಿಯರಿಗೆ ಅವರನ್ನ ಗೌರವಿಸುವಂತಹ ಬಹುದೊಡ್ಡ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಮೊದಲನೇದಾಗಿ ನಾನು ಇಂತಹ ಒಂದು ಆಲೋಚನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಾರಣ ಇವತ್ತಿನ ಯುವ ಜನಾಂಗ ಯಾವುದರಿಂದ ವಂಚಿತರಾಗಿದ್ದಾರಪ್ಪ ಅಂತಂದ್ರೆ ಹಿರಿಯ ನಾಗರಿಕರ ಒಡನಾಟದಿಂದ ವಂಚಿತ ಆಗ್ತಾ ಇದೆ. ನಾನು ಕಳೆದ 28 ವರ್ಷ ಮೈಸೂರಿನಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡಿ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನ ನೋಡಿದ್ದೀನಿ. ಆದ್ರೆ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಅವರನ್ನ ಗೌರವಿಸೋದಿದೆಯಲ್ಲ, ಅದು ತುಂಬಾ ಕಡಿಮೆ ಅಂತ ಒಂದು ವಿಶಿಷ್ಟವಾದಂತಹ ಸಂದರ್ಭವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಎಚ್.ವಿ. ರಾಜೀವ್ ಸ್ನೇಹ ಅವರದ್ದು. ನಾನು ಒಬ್ಬ ಹಿರಿಯನಾಗಿ ನನಗನ್ಸಿದ್ದು ಒಂದೇ, ಇವತ್ತು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗದಷ್ಟು ಒತ್ತಡಗಳಿರ್ತವೆ ಪತ್ರಕರ್ತರಿಗೆ. ಆದ್ರೆ ಎಷ್ಟೇ ಒತ್ತಡದ ಕಾರ್ಯಕ್ರಮಗಳಿದ್ದಾಗ ಕೂಡ ಹಿರಿಯರನ್ನ ನೋಡುವಂಥದ್ದು, ಹಿರಿಯರ ನಡುವೆ ನಾವು ಕೆಲವು ಕಾಲ ಕಳೆಯುವಂಥದ್ದು ಇದೆಲ್ಲ ಅದು ನಮಗೆ ಜೀವನ ಉತ್ಸಾಹ ತುಂಬುತ್ತೆ. ಯಾಕಂತಂದ್ರೆ ಜೀವನ ಉತ್ಸಾಹ ಅನ್ನುವಂಥದ್ದು ಮನುಷ್ಯನಿಗೆ ತುಂಬಾ ದೊಡ್ಡದು. ನನಗೆ ಅದು ಅನಿಸ್ತಾ ಇರೋದು, ಇವತ್ತಿನ ಪ್ರಪಂಚ, ಇವತ್ತಿನ ಸಮಾಜವನ್ನ ನೋಡ್ತಾ ಇದ್ದಾಗ ನನಗನ್ಸೋದು, ಕಾಲ ಹೊಂದಿತ್ತು ನಾವು 100 ವರ್ಷಗಳನ್ನ ಪೂರೈಸಿ ಆದದ್ದು ಮನೆಗೊಬ್ಬರು ಸಿಕ್ತಿದ್ರು. ಆದ್ರೆ ಇವತ್ತು ಊರಿಗೊಬ್ರು ಕೂಡ ಕಥಾಯಿಸಿಗಳು ನಮಗೆ ಸಿಗ್ತಾ ಇಲ್ಲ. ಮತ್ತು ಇವತ್ತಿನ ಸಮಾಜದ ವ್ಯವಸ್ಥೆಯನ್ನ ನೋಡ್ತಾ ಇದ್ರೆ ಇನ್ನು 20-30 ವರ್ಷಗಳಲ್ಲಿ 70 ವರ್ಷಗಳನ್ನ ಪೂರೈಸಿದ ಹಿರಿಯ ನಾಗರಿಕರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೇನೋ. ಹಿಂದೆ 70 ವರ್ಷ ಬದುಕಿದ್ರು ಕಡೆ ನಾವ್ ಹೇಳ್ತಿದ್ವಿ, ನಮ್ಮ ತಾತ 110 ವರ್ಷ ಬದುಕಿದ್ರು, 120 ವರ್ಷ ಬದುಕಿದ್ರು ಅಂತ. ಇನ್ನು 20-30 ವರ್ಷ ಕಳೆದ್ರೆ 70 ವರ್ಷ ಬದುಕಿರೋನ್ನ ನಾವು ನೋಡಿದೀವಿ ಅನ್ನೋ ಹೇಳೋದ್ರ ಮಟ್ಟಿಗೆ ನಮ್ಮ ಜೀವನ ಮತ್ತೆ ಸಮಾಜ ಹೋಗ್ತಾ ಇದೆ. ನನಗಾದ್ರೂ ಅನ್ಸೋದು ಒಂದು, ತುಂಬಾ ಪ್ರಾಮಾಣಿಕವಾಗಿ ಒಬ್ಬ ಮನುಷ್ಯ ಹುಟ್ಟಿ ಅವನೇನು ಸಾಧಿಸ್ತಾ ಅಂತ ಹೇಳಿದ್ರೆ, ನನಗೆ ವೈಯಕ್ತಿಕವಾಗಿ ಅನ್ಸೋದು ನನಗೆ ಗೊತ್ತಿಲ್ಲ. ಅವನು ಗಳಿಸಿದ ಸಂಪತ್ತು, ಅವನ ಸಾಧನೆಯನ್ನ ತಿಳಿಸ್ತಾ, ಅದರಲ್ಲೂ ವಿಶೇಷವಾಗಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರತಿ ವರ್ಷ ಆರೋಗ್ಯ ತಪಾಸಣಾ ಶಿಬಿರ, ಹೃದಯ ತಪಾಸಣಾ ಶಿಬಿರ ಹಾಗೂ ಈ ರೀತಿ ಕಾರ್ಯಕ್ರಮಗಳನ್ನ ಈ ಭಾಗದಲ್ಲಿ ಮಾಡ್ತಾ ಇದೆ. ಅದು ಕಳೆದ 6 ವರ್ಷಗಳಿಂದಲೂ ಮಾಡ್ತಾ ಇದೆ. ನಮಗೆ ಹಿರಿಯ ನಾಗರಿಕರು ಅಂದ್ರೆ ಅತಿ ಹೆಚ್ಚು ಗೌರವ, ವಿಶ್ವಾಸ. ಹಾಗಾಗಿ ಅವರು ಮಾಡುವಂತಹ ಕೆಲಸಗಳನ್ನ ನಾನು ಕಳೆದಲ್ಲಿ 329 ಕಾರ್ಯಕ್ರಮಗಳನ್ನ ಅವರು ಇಡೀ ಮೈಸೂರು ನಗರದಲ್ಲಿ ಎಲ್ಲಾ ರುದ್ರಭೂಮಿ ಸಂಘ ಸಂಸ್ಥೆಗಳನ್ನ ಒಟ್ಟುಗೂಡಿ ಈ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. 95 ವಾರಗಳು ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ನಾನು ಈ ಭಾಗದಲ್ಲಿ ಏನಾರ ಮಾಡ್ಬೇಕು ಅಂತ ಆಗ ಆರ್ತಿ ಗಿಡಗಳನ್ನ ನಿರ್ಮೂಲನೆ ಮಾಡ್ತಾ ಹಿರಿಯರಿಗೂ ಹಾಗೂ ಮಕ್ಕಳಿಗೆ ಒಂದು ಅತಿ ಹೆಚ್ಚು ಆರೋಗ್ಯ ಸಿಗುವ ದೃಷ್ಟಿಯಲ್ಲಿ ನಾವು ಒಂದು ನಮ್ಮ ನಾಯಕರಂತ ರಾಜಮಣ್ಣವರು ಹಲವಾರು ಸಮಾಜ ಸೇವೆಗಳನ್ನ ಮಾಡ್ತಾ ಬಂದ್ರು. ಸ್ವಚ್ಛ ಭಾರತ ಆಗ್ಬೋದು, ಲಕ್ಷ ವೃಕ್ಷ ಆಂದೋಲನ ಕಾರ್ಯಕ್ರಮ ಆಗ್ಬೋದು, ಅದೇ ರೀತಿ ಆರೋಗ್ಯ ಶಿಬಿರ ಆಗ್ಬೋದು, ಯೋಗ ಶಿಬಿರ ಆಗ್ಬೋದು, ರಕ್ತದಾನ ಶಿಬಿರ ಆಗ್ಬೋದು,
ಮತ್ತೆ ಉದ್ಯೋಗ ಮೇಳ ಆಗ್ಬೋದು. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ನಾಯಕರಾದಂತ ರಾಜೀವಣ್ಣ ಅವರನ್ನ ಮಾಡ್ತಾ ಇರೋದು ನೋಡಿ ನಾವ್ಯಾಕೆ ಇಂತ ಹಳ್ಳಿ ಸೇವೆ ಮಾಡಬಾರ್ದು ಅಂತ ನಮ್ಮ ಗುರುಗಳ ಆಶೀರ್ವಾದದಿಂದ ಈ ರೀತಿ ನಿಮಗೂ ಕೂಡ ಒಂದು ಹಳ್ಳಿ ಸೇವೆ ಮಾಡಲಿಕ್ಕೆ ನನಗೆ ಅವರೇ ಕಾರಣ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಒಳ್ಳೆಯದು ಮಾಡಿದ್ದಾರೆ. ಆದ್ರೆ ಅವ್ರು ಹೇಳಲ್ಲ, ಅವ್ರು ಏನೇ ಮಾಡಿದ್ರು ಜನಗಳ ಮನಸ್ಸಲ್ಲಿ ಗೊತ್ತೇ ಇರುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಈ ಭಾಗದಲ್ಲಿ ಒಂದು ಈ ಮುಂದಿನ ದಿನದಲ್ಲಿ ನಿಂತ್ಕೊಂಡಾಗ ಈ ಭಾಗದಲ್ಲಿ ಕೆ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಕೊಡಿ, ಮತ್ತಷ್ಟು ಶಕ್ತಿ ತುಂಬುವಂತಹ ನಿಮ್ಮೆಲ್ಲರಿಗೂ ಕೆಲಸ ಮಾಡ್ತಾರೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನ ಅವರು ಏನು ಅಪೇಕ್ಷೆ ಪಟ್ಟೆ ಕಳೆದ ಒಂದು 35 ವರ್ಷಗಳಿಂದ ಮಾಡ್ತಾ ಬಂದ ಸೇವೆಗಳನ್ನ ನಾವು ಹಳ್ಳಿ ಸೇವೆ ಮಾಡ್ತಾ ಇದ್ದೀವಿ. ಇಂಥವರು ನಾಯಕರು ನಿಮ್ಮ ಭಾಗದಲ್ಲಿ ನೀವು ಉಳ್ಕೊಂಡೆ ಇವನ್ನ ಶಕ್ತಿ ತಗೊಂಡ್ರೆ ಮುಂದಿನ ದಿನದಲ್ಲಿ ಅವರಿಂದ ನೀವು ತುಂಬಾ ಅಪೇಕ್ಷೆ ಪಡುವಂತ ಕೆಲಸಗಳನ್ನ ಮಾಡಿಸಬಹುದು ಅಂತ ಈ ಮೂಲಕ ತಿಳಿಸ ಮತ್ತೆ ಇಲ್ಲಿ ಬರ್ತಕ್ಕಂತ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಇವತ್ತು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಿಮ್ಗೆ ಒಂದು ಹಳ್ಳಿ ಸೇವೆ ಪಾದ ಸೇವೆ ಮಾಡಬೇಕು ಹಾಗೂ ಒಂದು ಗೌರವಿಸಬೇಕು ಅಂತ ಇವತ್ತು ಕಳೆದ 3 ವರ್ಷಗಳಲ್ಲೇ ಈ ಕಾರ್ಯಕ್ರಮಗಳನ್ನ ನೆನೆಸ್ಕೊಂಡಿದೆ. ಅದು ಈ 3 ವರ್ಷದಲ್ಲಿ ಈ ಬಾರಿ ಅದು ನನ್ನ ಮನಸ್ಸಿಗೆ ಈಗ ಗುರಿ ಮುಟ್ಟುವ ಒಂದು ಮನಸ್ಸು ಈಗ ಬಂದಿದೆ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಹೆಚ್ಚು ಹಿರಿಯರು ಇದ್ದೀನಿ. ನನಗೆ ಅನ್ಸುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ 2-3 ಮಕ್ಕಳಿರ್ತಾರೆ. ಈ 150 ಜನಕ್ಕೂ ಕುಮಾರ್ ನನ್ನ ಮೊದಲ ಮಾತು. ಎರಡನೇದು ಅಷ್ಟೋ ಜನ ತಂದೆ ತಾಯಿ ರೀತಿ ಕಾಣುವಂತ ಮನೋಭಾವದಲ್ಲಿದೆ ಅನ್ನೋದು ಎರಡನೇ ಮಾತು. ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡೋ ತುಂಬಾ ಜನ ನಾನು ನೋಡಿದ್ದೀನಿ. ಈ ಪೂರ್ತಿ ಕಾರ್ಯಕ್ರಮ ಅವನದೇ, ನಂದೇನಿಲ್ಲ. ಅವ್ನು ನನ್ನ ಹೆಸರು ಹಾಕಿದ್ದಾನೆ ಅಷ್ಟೇ, ಯಾಕಂದ್ರೆ ನನ್ನ ಜೊತೆ ಪ್ರೀತಿಯಿಂದ ಇದ್ದಾನೆ ಅನ್ನುವಂಥ ಕಾರಣಕ್ಕಾಗಿ. ನೋಡಿ, ಕಾರ್ಯಕ್ರಮನ ಎಲ್ಲೋ ಕಡೆ ಸಾಂಕೇತಿಕವಾಗಿ ಹೆಂಗೋ ಮಾಡ್ಬೇಕು ಅನ್ನೋ ಮನಸ್ಸು ಹೇಗಿರ್ತಾರೆ. ಫ್ರೂಟ್ಸ್ ಇವೆಲ್ಲ ಕೊಟ್ಟ, ಇಷ್ಟೇ ಜನ ಕೊಟ್ಟಾದ್ರೆ ಎಲ್ಲರೂ ತಪ್ಪಿಸ್ತ. ನಾನು ನೋಡ್ತಾ ಇದ್ದೇನೆ, ಪ್ರತಿಯೊಬ್ಬ ಬಂದಿರ್ತಕ್ಕಂಥ ಹಿರಿಯರನ್ನ ಇಲ್ಲಿ ವೇದಿಕೆಗಳಿದ್ದಾರೋ ಅಷ್ಟೇ ಪ್ರೀತಿಯಿಂದ ಎಲ್ಲರನ್ನು ಗಮನಿಸಿ ಎಲ್ಲರಿಗೂ ಡ್ರೈ ಫ್ರೂಟ್ ಮತ್ತು ಕಲಸಂಖ್ಯೆಯನ್ನ ತಪ್ಪನ್ನ ನಾನು ನೋಡ್ತಾ ಇದ್ದೆ. ಅಷ್ಟಕ್ಕೆ ಮುಗಿಯಲಿಲ್ಲ. ಈಗ ಒಮ್ಮೆ ಒಂದು ಗುಲಾಬಿಯನ್ನ ಎಲ್ರಿಗೂ ಅವನೇ ಕೊಟ್ಕೊಂಡು ಬರ್ತಾ ಇದ್ದ. ಒಂದು ಮನಸ್ಸಿನಲ್ಲಿ ಪ್ರೀತಿ ಉಂಟಾಕಬೇಕು ಅಂತಂದ್ರೆ ಮನಸ್ಸು ಬಹಳ ಕಲ್ಮಶ ರಹಿತವಾಗಿರ್ಬೇಕು. ಅಷ್ಟು ಶುದ್ಧವಾದಂತ ಮನಸ್ಸು ಇಟ್ಕೊಂಡಿರ್ತಕ್ಕಂಥವ್ರನ್ನ ಮಗನ ರೂಪದಲ್ಲಿ ಭಾಗ್ಯ ನಿಮ್ಮೆಲ್ಲರೂ ನಿಮ್ಮೆಲ್ಲರೂ ತಂದೆ ತಾಯಿ ರೂಪದಲ್ಲಿ ನೋಡುವಂತ ಮನಸ್ಥಿತಿ ಒಂದು. ಅದಕ್ಕಾಗಿ ಈ ಕಾರ್ಯಕ್ರಮ ನಡೀತಿದೆ ಅಂತ ಅಷ್ಟೇ ಮಾತು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸಿ ನನ್ನ ಮಾತು ವಿರಾಮ ನೀಡ್ತೀನಿ. ಧನ್ಯವಾದ.